ಇಂದು ಸದನದಲ್ಲಿ ಜೋರಾಗುತ್ತಾ ವಕ್ಫ್ ವಿವಾದದ ಗದ್ದಲ. ರೈತರಿಗೆ ವಕ್ಫ್ ನೋಟಿಸ್ ಕೊಟ್ಟಿರುವ ಬಗ್ಗೆ ವಿಚಾರ ಪ್ರಸ್ತಾಪ ಆಗುತ್ತೆ. ನಿಲುವಳಿ ಅಡಿ ಸಮಗ್ರ ಚರ್ಚೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಇವತ್ತು ವಕ್ಫ್ ಚರ್ಚೆಗೆ ಅವಕಾಶ ನೀಡಲಿದ್ದಾರೆ ಸ್ಪೀಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಚರ್ಚೆ ವೇಳೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದೆ. ಬಿಜೆಪಿ ಅವಧಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಕೌಂಟರ್ ಕೊಡೋದಕ್ಕೂ ಕೂಡ ತಯಾರು ಮಾಡಿಕೊಂಡಿದೆ. ಈಗ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಆಕ್ರೋಶವನ್ನ ಹೊರಹಾಕೋದಕ್ಕೆ ತಯಾರಾಗಿದ್ದಾರೆ. ದಾಖಲೆ ಸಮೇತ ಬಿಜೆಪಿಗೆ ತಿರುಗೇಟನ್ನ ನೀಡೋದಕ್ಕೆ ಸರ್ಕಾರ ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ವಕ್ಫ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿತ್ತು, ಒಂದಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ಇದೇ ವಕ್ಫ್ ವಿಚಾರ ಇವತ್ತು ಸದನದಲ್ಲಿ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳಬೇಕು, ಈ ಅಸ್ತ್ರವನ್ನ ಪ್ರಬಲವಾಗಿ ಸರ್ಕಾರದ ಮೇಲೆ ಪ್ರಯೋಗಿಸಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಸರ್ಕಾರ ಕೂಡ ಇದು ನಮ್ಮ ಅವಧಿಯಲ್ಲಿ ಮಾತ್ರ ಅಲ್ಲ, ಬಿಜೆಪಿ ಅವಧಿಯಲ್ಲೂ ಇತ್ತು, ನಮ್ಮ ಅವಧಿಯಲ್ಲಿ ಇಷ್ಟು ನೋಟಿಸ್ ಹೋಗಿದೆ, ಬಿಜೆಪಿ ಅವಧಿಯಲ್ಲಿ ಇಷ್ಟು ನೋಟಿಸ್ ಹೋಗಿದೆ ಅಂತ ಬಿಜೆಪಿಯ ವಿರುದ್ಧ ತಿರುಗುಬಾಣ ಬಿಡೋದಕ್ಕೆ ಕಾಂಗ್ರೆಸ್ನವರು ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇವತ್ತು ಸಹಜವಾಗಿಯೇ ಸದನದ ಒಳಗೆ ಗದ್ದಲ ಕೋಲಾಹಲ ಎಲ್ಲವೂ ಏರ್ಪಾಡಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಅಂತೂ ಇಲ್ಲ. ಈಗಾಗಲೇ ಸರ್ಕಾರದ ವಿರುದ್ಧ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಮುಗಿಬೀಳಬೇಕು ಅಂತ ಮೊದಲೇ ಪ್ರತಿಪಕ್ಷಗಳು ಪ್ಲಾನ್ ಮಾಡಿದ್ವು. ಅದರಲ್ಲಿ ಈ ವಕ್ಫ್ ವಿಚಾರವೂ ಕೂಡ ಪ್ರಮುಖವಾದದ್ದು ಒಂದು. ಸೊ ಹಾಗಾಗಿ ವಕ್ಫ್ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತ ಕೆಲಸವನ್ನ ಪ್ರತಿಪಕ್ಷಗಳು ಮಾಡೇ ಮಾಡ್ತವೆ ಅನ್ನೋದು ಕಾಂಗ್ರೆಸ್ಗೂ ಕೂಡ ಗೊತ್ತಿದ್ರಿಂದ ಅದಕ್ಕೆ ಕೌಂಟರ್ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನ ಕಾಂಗ್ರೆಸ್ ಕೂಡ ತಯಾರಿ ಮಾಡಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಸಹಜವಾಗಿ ಇವತ್ತಿನ ಸದನದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ವಕ್ಫ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿತ್ತು. ಸದನದಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗ್ಬೋದು ಮತ್ತು ಸರ್ಕಾರ ಕೂಡ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಯಾವ ಥರ ಪ್ಲಾನ್ ಮಾಡಿಕೊಂಡಿದೆ ಶಿವು? ನೀತಿ, ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಈಗಾಗಲೇ ಪಂಚಮಸಾಲಿ ಹೋರಾಟದ ಕಾವು ಸದನದಲ್ಲೂ ಕೂಡ ಹೆಚ್ಚಾಗಿತ್ತು. ಇವತ್ತು ವಕ್ಫ್ ವಿಚಾರದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದ ಸದ್ದನ್ನು ಮಾಡುವಂಥ ಸಾಧ್ಯತೆಗಳಿದೆ. ಕಾರಣ, ಇದೇ ವಿಚಾರದ ಮೇಲೆ ಬಿಜೆಪಿ ನಾಯಕರು ಕೂಡ ಹೋರಾಟಗಳನ್ನು ಶುರು ಮಾಡಿದ್ರು. ಭಾಗವಾಗಿ ಭಿನ್ನ ಹೋರಾಟದಲ್ಲೂ ಕೂಡ ಅಲ್ಲಿ ಬಣರಾಜಕೀಯ ಶುರುವಾಗಿತ್ತು. ಸೊ ಇವತ್ತು ಪ್ರಮುಖವಾಗಿ ಆ ವಿಚಾರ ಚರ್ಚೆಗೆ ಬರ್ತಾ ಇರೋದ್ರಿಂದ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ, ಯಾಕೆಂದರೆ ರೈತರಿಗೆ ನೀವು ನೋಟಿಸನ್ನು ಕೊಟ್ಟಿದ್ದೀರಿ, ಮಠಮಾನ್ಯಗಳಿಗೆ ನೀವು ನೋಟಿಸನ್ನು ಕೊಟ್ಟಿದ್ದೀರಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅವರನ್ನು ಎಳೆದು ತರುವಂಥ ಒಂದು ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕತ್ತೆ ಇವತ್ತು. ಯಾಕೆಂದರೆ ಅದು ವೋಟ್ ಬ್ಯಾಂಕು ಬಿಜೆಪಿಗೆ. ಸೊ ಹಾಗಾಗಿ ಸದನದಲ್ಲಿ ಅದರ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ದೇ ಆದರೆ, ಸರ್ಕಾರದ ಮೇಲೆ ನಾವು ಮುಗಿಬಿದ್ದಿದ್ದೇ ಆದರೆ ಆ ಸಮುದಾಯವನ್ನು ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ನಾಯಕರಿಗಿದೆ. ಹಾಗಾಗಿ ಸದನದ ಪ್ರಾರಂಭದಲ್ಲೇ ಈ ವಿಚಾರವನ್ನು ದೊಡ್ಡದು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ನಾಯಕರು ಮಾಡಿದ್ರು. ಆದರೆ ಈ ಪಂಚಮಸಾಲಿ ಹೋರಾಟ ಮಧ್ಯೆ ಬಂದಿದ್ದರಿಂದ ಲಾಠಿ ಚಾರ್ಜ್ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಆಗಿತ್ತು. ಯಾಕೆಂದರೆ ಅಲ್ಲೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಬಿಜೆಪಿ ನಾಯಕರು ಮಾಡಿದ್ರು. ಹಾಗಾಗಿ ಮೊದಲು ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಆ ವಿಚಾರವನ್ನು ತೆಗೆದುಕೊಂಡಿದ್ರು. ಇವತ್ತು ಈ ವಿಚಾರವನ್ನು ವಕ್ಫ್ ವಿಚಾರವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಈಗ ಹೊಟ್ಟಿದ್ದಾರೆ. ಸರ್ಕಾರ ಎಷ್ಟು ನೋಟಿಸ್ಗಳನ್ನು ಕೊಟ್ಟಿದೆ, ರೈತರಿಗೆ ಯಾಕೆ ನೋಟಿಸನ್ನು ಕೊಟ್ಟಿದೆ, ವಕ್ಫ್ ಬೋರ್ಡ್ ಅಂದರೆ ಏನು, ಮೊದಲು ಅದರ ಬಗ್ಗೆ ನಮಗೆ ವಿವರಣೆಯನ್ನು ಕೊಡಿ, ಯಾವಾಗ ಅದು ಬಂತು, ಯಾರ ಪರವಾಗಿ ಅದು ಈಗ ಕೆಲಸವನ್ನು ಮಾಡ್ತಾ ಇದೆ, ಇದರ ಬಗ್ಗೆ ನಮಗೆ ಉತ್ತರ ಬೇಕು ಅಂತೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಇವತ್ತು ಸದನದಲ್ಲಿ ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೇಲ್ಮನೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಮಟ್ಟದ ಸದ್ದನ್ನು ಮಾಡಲಿದೆ. ಯಾಕೆಂದರೆ ನಿನ್ನೆ 11 ಬಿಲ್ಗಳನ್ನು ಮಂಡನೆ ಮಾಡಿದ್ದಾರೆ. ಆ 11 ಬಿಲ್ಲುಗಳು ಕೂಡ ಇವತ್ತು ಅಂಗೀಕಾರ ಆಗಬೇಕಾಗತ್ತೆ. ಯಾಕೆಂದರೆ ಸದನಕ್ಕೆ ಉಳಿದಿರುವಂಥ ಸಮಯ ಕೂಡ ಕಡಿಮೆ ಇದೆ. ಹಾಗಾಗಿ ಈ ಬಿಲ್ಲುಗಳನ್ನು ಪಾಸ್ ಮಾಡ್ಕೊಳ್ಬೇಕಾಗಿದೆ. ಈ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರೋದ್ರಿಂದ ಇಡೀ ದಿನದ ಕಲಾಪ ಇವತ್ತು ಈ ವಕ್ಫ್ ವಿಚಾರದ ಚರ್ಚೆಗೆ ಮುಗಿದು ಹೋಗುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಶುರುವಾಗಿದೆ ನೀತಿ. ಹಾಗಾಗಿ ಸದನದಲ್ಲಿ ಇವತ್ತು ದೊಡ್ಡ ಮಟ್ಟದ ಸದ್ದುಗದ್ದಲ ಆಗುವಂಥ ಸಾಧ್ಯತೆಗಳಿದೆ. ಸರ್ಕಾರ ಕೂಡ ಬಿಜೆಪಿ ನಾಯಕರನ್ನ ಬಾಯಿ ಮುಚ್ಚಿಸಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚಿನ ರೈತರಿಗೆ ನೋಟಿಸನ್ನು ಕೊಡಲಾಗಿದೆ.
ಅದನ್ನ ಬಿಟ್ಟು ಈಗ ನಾವು ಕೊಟ್ಟಿರುವಂತಹ ಕಡಿಮೆ ನೋಟಿಸ್ಗಳನ್ನ ಇಟ್ಕೊಂಡು ಇವತ್ತು ಬಿಜೆಪಿ ನಾಯಕರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಮಠಮಾನ್ಯಗಳು ಮತ್ತೆ ಆ ರೈತ ಸಮುದಾಯವನ್ನ ತಮ್ಮತ್ತ ಸೆಳೆಯೋದಕ್ಕೆ ಇನ್ನಿಲ್ಲದ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಈ ಕಡೆ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿದೆ. ಅದಕ್ಕೆ ಬೇಕಾದಂತ ಅಗತ್ಯ ದಾಖಲೆಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿಕೊಂಡಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.